ರಾಶಿಯವರಿಗೆ ಈ ಹೊಸ ವರ್ಷ ಅಂದರೆ ನಮ್ಮ ಹಿಂದೂಗಳ ಪಾಲಿಗೆ ಹೊಸ ವರ್ಷವಾಗಿರೋ ಯುಗಾದಿ ವರ್ಷದ ಫಲ ಯಾವ ರೀತಿಯಾಗಿದೆ ಬನ್ನಿ ತಿಳ್ಕೊಳ್ಳೋಣ. ಕನ್ಯಾ ರಾಶಿ ಯುಗಾದಿ ವರ್ಷ ಭವಿಷ್ಯ 2026 ಹೇಗಿದೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಯುಗಾದಿ ನಂತರ ಅಂತ ನಾವು ನೋಡೋಕೆ ಹೋದರೆ ಫಲಾನುಫಲಗಳು ಒಂದಷ್ಟು ನಾವು ಕನ್ಯಾ ರಾಶಿಗೆ ಈಗ ಪ್ರಸ್ತುತ ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ. ವರ್ಷ ಪ್ರಾರಂಭದಲ್ಲೇ ಒಂದಷ್ಟು ಗುರುಬಲ ಇರೋದಿಲ್ಲ, ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳು ಹೇಗಿರುತ್ತೆ ಹಾಗೆ ಸಂಪಾದನೆಯೂ ಇರೋವಂಥದ್ದು ನಾವು ನೋಡ್ಬೋದು. ಇನ್ನು ವರ್ಷದ ಪ್ರಾರಂಭದಲ್ಲೇ ರಾಷ್ಟ್ರಾಧಿಪತಿ ಬುಧ ರಾಹುವಿನ ಜೊತೆ 6ನೇ ಮನೆಯಲ್ಲಿ ಇರೋದರಿಂದ ಒಂದಷ್ಟು ಋಣದ ವಿಚಾರದಲ್ಲಿ ಒಂದಷ್ಟು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ವಹಿಸಬೇಕಾಗುತ್ತೆ. ಏಪ್ರಿಲ್ 10ರ ಮೇಲೆ ಮೀನರಾಶಿಗೆ ಬುಧ ನೀಚ ಸ್ಥಾನಕ್ಕೆ ಪ್ರವೇಶ ಆಗೋದ್ರಿಂದ ಒಂದಷ್ಟು ಕುಜ ಮತ್ತು ಶನಿ ಸಂಯೋಗ ಮೀನರಾಶಿಯಲ್ಲಿ ಸಪ್ತಮ ಸ್ಥಾನ ಆಗಿರೋದ್ರಿಂದ ವೈವಾಹಿಕ ಜೀವನಕ್ಕೆ ಒಂದಷ್ಟು ಸಮಸ್ಯೆಗಳು ಬರಬಹುದು. ಅಷ್ಟು ಸುಖವಾಗಿರೋಕ್ಕೆ ಬಿಡೋದಿಲ್ಲ. ಸಮಸ್ಯೆಗಳ ನಡುವೆ ಒಂದಷ್ಟು ದಂಪತಿಗಳ ದೂರ ಆಗುವಂಥದ್ದು, ಈ ಥರದ್ದೊಂದಷ್ಟು ಕಲಹಗಳಿಗೆ ಕಾರಣ ಆಗುವಂಥದ್ದು ಇರುತ್ತೆ. ಒಂದಷ್ಟು ತಾಳ್ಮೆಯಿಂದ ಒಂದಷ್ಟು ಮಾತನಾಡುವಂಥದ್ದು ಇರುವಂಥದ್ದು ಮಾಡ್ಕೋಬೇಕಾಗುತ್ತೆ. ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕಾಗುತ್ತೆ ದಂಪತಿಗಳು. ಇನ್ನು ಅವಿವಾಹಿತರಿಗೆ ವಿವಾಹಕ ಕಾರ್ಯಗಳಿಗೆ ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ದಶಮ ಸ್ಥಾನದಲ್ಲಿ ಗುರು ಇರೋದರಿಂದ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಹೆಚ್ಚಾಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ 10ನೇ ಮನೆಯಲ್ಲಿದ್ದರೆ ಸಂಪೂರ್ಣ ಗುರುಬಲ ಇರೋದಿಲ್ಲ. ಒಂದಷ್ಟು ಕರ್ಮಸ್ಥಾನ ಅಂತ ಹೇಳ್ತೀವಿ. ಕರ್ಮಸ್ಥಾನ ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು. ಒಂದಷ್ಟು ಉದ್ಯೋಗದಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ, ಕೆಲಸ ಕಾರ್ಯಗಳು ಜಾಸ್ತಿ ಮಾಡಲೇಬೇಕಾದಂತಹದ್ದು ಕಂಡು ಬರುವಂಥದ್ದು ಇರುತ್ತೆ. ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಇರುವಂಥವ್ರಿಗಂತೂ ಬಹಳ ಕಷ್ಟ ಆಗುತ್ತೆ. ಇನ್ನು ಅದರಲ್ಲಿ ಕೆಲಸ ಆಗುವಂಥವ್ರಿಗಂತೂ ಬಹಳ ವಿಳಂಬ ಆಗುವಂಥದ್ದು ಇರುತ್ತೆ. ಬರಬೇಕಾಗಿರುವಂತಹ ದುಡ್ಡು ಶೀಘ್ರವಾಗಿ ಬರೋದಿಲ್ಲ. ಈ ಥರದ್ದೊಂದಷ್ಟು ಪ್ರಾಬ್ಲಮ್ ಎದುರಾಗಬಹುದು. ಇನ್ನು ಮೇ 15ರ ನಂತರ ಬುಧಾದಿತ್ಯ ಯೋಗ ಇದು ಒಂದಷ್ಟು ಸರ್ಕಾರಿ ಕೆಲಸದ ವಿಚಾರದಲ್ಲಿ ಅನುಕೂಲ ಉಂಟಾಗುವಂಥದ್ದು ಇರುತ್ತೆ. ಯಾಕಂದರೆ ಯಾವಾಗಲೂ ಬುಧ ಮತ್ತು ರವಿ ಸಂಯೋಗ ಒಂದಷ್ಟು ಬದಲಾವಣೆಗಳನ್ನು ಕಾಣುವಂಥ ಸಾಧ್ಯತೆಗಳು ಇರುತ್ತೆ. ಈ ಸಂದರ್ಭದಲ್ಲಿ ಒಂದಷ್ಟು ಕೆಲಸದ ವಿಚಾರದಲ್ಲಿ ಅನುಕೂಲ ಮತ್ತು ವಿವಾಹ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತಹದ್ರಲ್ಲಿ ಹೆಚ್ಚು ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ ಜೂನ್ 1ರ ನಂತರ ಏನಾಗುತ್ತೆ, ಗುರು ಕರ್ಕಾಟಕ ರಾಶಿಗೆ ಬದಲಾವಣೆಯಿಂದ ಪ್ರಮೋಷನ್ ಆಗುವಂಥದ್ದು, ವ್ಯವಹಾರದ ವಿಚಾರದಲ್ಲಿ ವಿಸ್ತರಣೆ ಆಗುವಂಥದ್ದು, ಅಂದರೆ ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಕಲಾಕ್ಷೇತ್ರದಲ್ಲಿ ಉತ್ತಮವಾದಂಥ ಅಭಿವೃದ್ಧಿ ಮತ್ತು ಕಲಾವಿದರಿಗಂತೂ ಉತ್ತಮವಾದಂತಹ ಏಳಿಗೆ ಕಂಡು ಬರುವಂಥದ್ದು ಇರುತ್ತೆ. ಮೇಲಾಧಿಕಾರಿಗಳಿಂದ ಒಂದಷ್ಟು ಮೆಚ್ಚುಗೆ ಕೆಲಸದಲ್ಲಿರುವಂಥವ್ರಿಗೆ ಅನುಕೂಲ ಆಗುತ್ತೆ. ಹೊಸ ಜವಾಬ್ದಾರಿಗಳು ಸಿಗುವಂಥದ್ದು ಇಲ್ಲಿ ಕಾಣಬಹುದು. ಏಕಾದಶ ಅಂತ ಹೇಳಿದ್ರೆ ಲಾಭಸ್ಥಾನ ಅಂತ ಹೇಳ್ತೀವಿ. ಅದರಲ್ಲಿ ಲಾಭಸ್ಥಾನದಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಗುರು ಇರೋದರಿಂದ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇನ್ನು ರಾಷ್ಟ್ರಾಧಿಪತಿ ಬುಧ ಸ್ವಕ್ಷೇತ್ರಕ್ಕೆ ಪ್ರವೇಶ ಮಾಡೋದ್ರಿಂದ, ಸ್ವಕ್ಷೇತ್ರ ಅಂತ ಹೇಳಿದ್ರೆ ಕನ್ಯಾ ರಾಶಿಗೆ ಬರೋದ್ರಿಂದ ಅದನ್ನು ಸಹ ಬುಧ ಉಚ್ಚ ಸ್ಥಾನಕ್ಕೆ ಪ್ರವೇಶ ಆಗುವಂಥದ್ದು ಇರುತ್ತೆ. ಇದರಿಂದ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಬಿಸ್ನೆಸ್ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ, ಅನಿರೀಕ್ಷಿತವಾದಂಥ ಲಾಭ ಮತ್ತು ಹೂಡಿಕೆ ವಿಚಾರದಲ್ಲಿ ಒಂದಷ್ಟು ಹೆಚ್ಚಿನ ಮಟ್ಟಿಗೆ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಅದ್ರ ಜೊತೆಗೆ ಅಕ್ಟೋಬರ್ 10ರ ನಂತರ ಜನ್ಮ ರಾಶಿಗೆ ಶುಕ್ರನ ಪ್ರವೇಶದಿಂದ ಒಂದಷ್ಟು ಸಮಸ್ಯೆಗಳು ಉಂಟಾಗ್ಬೋದು. ಯಾಕಂದರೆ ಗುರುಬಲ ಇದ್ದರೂ ಸಹ ಒಂದಷ್ಟು ಬಿಸ್ನೆಸ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಅನುಕೂಲ ಆದರೂ ಒಂದಷ್ಟು ರಾಶಿಗೆ ಒಂದಷ್ಟು ಪಾಪಗ್ರಹಗಳು ಅಥವಾ ಒಂದಷ್ಟು ನೀಚ ಸ್ಥಾನಕ್ಕೆ ಬಾಧಕಾಧಿಪತಿ ಏನಾದರೂ ಬಂತು ಅಂದರೆ ಒಂದಷ್ಟು ಸಮಸ್ಯೆ ಬರೋದು ಸಹಜವಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಹೆಣ್ಣು ಮಗುವಿನಿಂದ ಒಂದಷ್ಟು ನೆಮ್ಮದಿ ಹಾಳಾಗುವಂಥದ್ದು ಇರುತ್ತೆ. ಪ್ರೇಮ ವೈಫಲ್ಯಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ. ಅದರಲ್ಲಿ ಶುಕ್ರ ಕನ್ಯಾ ರಾಶಿಯಲ್ಲಿ ಇತ್ತು, ರಾಶಿ ಎಲ್ಲಿ ಅಂತ ಹೇಳಿದ್ರೆ ಮಾನಹಾನಿಯನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲ ಸ್ವಲ್ಪ ಜಾಗೃತೆ ವಹಿಸೋದು ಉತ್ತಮವಾಗಿರುತ್ತೆ. ನಂತರ ಅಕ್ಟೋಬರ್ 31ಕ್ಕೆ ನೋಡಿ ಗುರು ಮತ್ತೆ ಬದಲಾವಣೆ ಆಗ್ತಾ ಇದ್ದಾನೆ. ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಬದಲಾವಣೆ ಆಗೋದ್ರಿಂದ ಕನ್ಯಾ ರಾಶಿಗೆ ವ್ಯಯಸ್ಥಾನ ಆಗಿರುತ್ತೆ. ಯಾವಾಗ ವ್ಯಯಸ್ಥಾನಕ್ಕೆ ಬರ್ತಾನೋ ಖರ್ಚುಗಳು ದಿಢೀರ್ ಬದಲಾವಣೆ ಆಗಿಬಿಡುತ್ತೆ. ದಿಢೀರ್ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. 2-3 ತಿಂಗಳ ಕಾಲ ಸ್ವಲ್ಪ ದೊಡ್ಡ ಮಟ್ಟಿಗೆ ಹಣ ಹೂಡಿಕೆಯನ್ನು ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಹೂಡಿಕೆ ಆಯಿತು ಅಂತ ಹೇಳಿದ್ರೆ ಧನನಷ್ಟ ಉಂಟಾಗುವಂಥದ್ದು ಇರುತ್ತೆ. ಈ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ಆರೋಗ್ಯದ ಮೇಲೇನೂ ಒಂದಷ್ಟು ಪರಿಣಾಮ, ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಒಂದ್ರ ಮೇಲೆ ಒಂದಷ್ಟು ಸಮಸ್ಯೆಗಳು ಬಂದಾಗ ನೆಮ್ಮದಿ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ದಿಢೀರ್ ನಿರ್ಧಾರಗಳನ್ನೇ ಏನೂ ತೆಗೆದುಕೊಳ್ಬೇಡಿ. ಒಂದೆಲ್ಲ ಒಂದು ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳು ಇರುತ್ತೆ. ನಂತರ ಡಿಸೆಂಬರ್ 5ರ ನಂತರ ರಾಹು ಮತ್ತು ಕೇತು ಬದಲಾವಣೆ ಆಗ್ತಾ ಇದೆ. ಇದರಿಂದ ಒಂದಷ್ಟು
ರಾಹುಕೇತುಗಳಿಂದ ಒಂದಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಆಗಲಿ, ಒಲವು ಬರುವಂಥದ್ದು ಇರುತ್ತೆ. ವ್ಯವಹಾರದಲ್ಲಿ ಹಣದ ವಿಚಾರದಲ್ಲಿ ಒಂದಷ್ಟು ಅಭಾವ ಉಂಟಾದ್ರೂ ಒಳ್ಳೆ ಕಾರ್ಯಗಳಿಗೆ ನೀವು ಖರ್ಚು ಮಾಡುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು 2027 ವರ್ಷದ ಪ್ರಾರಂಭದಲ್ಲೇ ಒಂದಷ್ಟು ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಇರೋದು ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ವಿದ್ಯಾರ್ಥಿಗಳಿಗೂ ಸಹ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಮನೆ, ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಒಂದಷ್ಟು ಧನ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಕನ್ಯಾ ರಾಶಿಯವರಿಗೆ ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಉದ್ಯೋಗದಲ್ಲಿ ತೊಂದರೆ ಆದರೆ ಒಂದಷ್ಟು ಜೂನ್ 1 ನಂತರ ಗುರು ಬದಲಾವಣೆ ಆಗಿದ ನಂತರ ಒಂದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಆಗಿಬಿಡುತ್ತೆ 4-5 ತಿಂಗಳು ನಂತರ. ಅಕ್ಟೋಬರ್ 31 ನಂತರ ಏನಾಗುತ್ತೆ, ವ್ಯಯಸ್ಥಾನಕ್ಕೆ ಗುರು ಬಂದಾಗ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗಬಹುದು. ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಒಂದಷ್ಟು ಮಿಶ್ರ ಫಲವನ್ನು ನಿರೀಕ್ಷೆ ಮಾಡುವಂಥದ್ದು ರೀತಿಯಲ್ಲಿ ಇರುತ್ತೆ. Subscribe to One India and never miss an update. Download the One India app now.